ಈ ರಾಜ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಮಕ್ಕಳ ಕೈಯಲ್ಲಿ ಶೌಚಾಲಯ ಕ್ಲೀನ್ ಮಾಡುವಂಥ ದೊಡ್ಡ ಘಟನೆ ನಡೆದಿದೆ. ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ. ಯಶವಂತಪುರದ ಅಂದ್ರಹಳ್ಳಿಯಲ್ಲೂ ಕೂಡ ಪ್ರಾಥಮಿಕ ಶಾಲೆಯಲ್ಲಿ ವರದಿಯಾಗಿದೆ, ಮಕ್ಕಳ ಕೈಯಲ್ಲಿ ಶೌಚಾಲಯ ಕ್ಲೀನ್ ಮಾಡ್ತಾ ಇರೋದ್ರ ಬಗ್ಗೆನೂ ಕೂಡ. ಮೊನ್ನೆ ಕೋಲಾರದಲ್ಲಿ ಮಾಲೂರಲ್ಲೂ ಕೂಡ ಆಗಿದೆ. ಈ ಥರದೆಲ್ಲ ಘಟನೆಗಳು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದಂಥ ಘಟನೆಗಳು ಆಗಿರೋದು ನಿಮ್ಮ ಕಾಲದಲ್ಲೇ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ಸರ್ಕಾರಿ ಪ್ರಾಥಮಿಕ ಶಾಲೆ ಅಲ್ಲಿ ಇವೆಲ್ಲ ತರಿಸ್ಕೊಂತೀನಿ. ಇಂಥ ಒಂದು ಘಟನೆಗಳು ನಡೆದಾಗ ಇವೆಲ್ಲ ಪ್ರಜಾಪ್ರಭುತ್ವಕ್ಕೆ ಕಳಂಕ ಬರುವಂಥವು. ಸಂವಿಧಾನಕ್ಕೆ ಎಲ್ಲಿ ಈ ಥರ ಸ್ಟೇ ಇನ್ಸಿಡೆಂಟ್ ನಡಿಬಾರ್ದಾಗಿತ್ತು, ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಂಡು FIR ಮಾಡಿ ಅರೆಸ್ಟ್ ಮಾಡಿದ್ದೀವಿ. ಒಂದು ವಿಜಿಲೆನ್ಸ್ ಕಮಿಟಿ ಮಾಡಬೇಕು ಅಂತ ಹೇಳಿದ್ದೀನಿ. ಅಲ್ಲಿ ಶಾಲೆಗಳಲ್ಲಿ ಏನಾಗುತ್ತೆ ಅದು ವಿಚಕ್ಷಣ ದಳ ಇಟ್ಕೊಂಡು ಮಾಹಿತಿ ತಗೊಂಡು ಕಟ್ಟುನಿಟ್ಟಿನ ಕ್ರಮ ಮಾಡಬೇಕು ಅಂತ ನಮ್ಮ ಮಾಡಿದ್ದೀವಿ. ಅದರಿಂದ ನನ್ನ ಗಮನಕ್ಕೆ ಬಂದಿಲ್ಲ. ಅದು ಎಲ್ಲ ಒಂದು ನಡೆದ ಜನರಲೈಸ್ ಮಾಡೋಕ್ಕೋಗ್ಬೇಡಿ. ಆ ಥರ ಆದರೆ ವಿಲ್ ನಾಟ್ ಸ್ಪೇರ್ ಎನಿಬಡಿ. ನಮ್ಮ ಪ್ರೈಮರಿ ಸೆಕೆಂಡ್ರಿ ಎಜುಕೇಷನ್ ಮಂತ್ರಿಗಳಿಗೆ ನಾನು ಗಮನಕ್ಕೆ ತರ್ತೇನೆ. ಖಂಡಿತವಾಗಿ ಈ ರೀತಿ ನಡಿಬಾರ್ದು. ಜನರಲ್ ಸರ್ಕ್ಯುಲರ್ ಇಶ್ಯೂ ಮಾಡಿ ಇಡೀ ರಾಜ್ಯದಲ್ಲಿ ಈ ರೀತಿ ಯಾವುದು ಕೂಡ ಘಟನೆ ನಡಿಬಾರ್ದು. ಶಾಲೆಗಳಲ್ಲಿ ಮಕ್ಕಳನ್ನ ಶಾಲೆ ಕೆಲಸಗಳಿಗೆ ಇಂಥ ಕೆಲಸಗಳಿಗೆ ಉಪಯೋಗಿಸಬಾರ್ದು ಅನ್ನೋದು ಅದನ್ನು ತನಿಖೆ ಮಾಡಲಿ. ಅವ್ರ ಗಮನಕ್ಕೆ ತರ್ತೇನೆ. ಯಾವ ಉಪಾಧ್ಯಾಯರು ಆ ಮಕ್ಕಳಿಗೆ ಆ ರೀತಿ ಮಾಡಿದ್ದಾರೆ ಅನ್ನೋದನ್ನು ನೋಡಿ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ನಾನು ಕೂಡ ಸೂಚಿಸ್ತೇನೆ. ನಮ್ಮ ಪ್ರೈಮರಿ